ಪೆಟ್ರೋಲ್ ಬಂಕ್ನಲ್ಲಿ ಕಾರಿಗೆ ಬೆಂಕಿ ಹೊತ್ಕೊಂಡಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ದೊಡ್ಡಬಳ್ಳಾಪುರ ನಗರದ ಗಾಂಧಿ ವೃತ್ತದಲ್ಲಾಗಿರುವಂತಹ ಘಟನೆ ಇದು. ಪೆಟ್ರೋಲ್ ತುಂಬಿಸಿಕೊಂಡು ಕಾರು ಚಾಲನೆ ಮಾಡ್ತಾ ಇದ್ದ ಹಾಗೆಯೇ ಬೆಂಕಿ ಕಾಣಿಸಿಕೊಂಡಿದೆ. ವೈದ್ಯರೊಬ್ಬರಿಗೆ ಸೇರಿದ ಎಸ್ಟೀಮ್ ಕಾರು ಧಗಧಗಿಸಿದೆ. ಪೆಟ್ರೋಲ್ ಬಂಕ್ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಅನಾಹುತವೊಂದು ತಪ್ಪಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಆಗಿರುವಂತಹ ಘಟನೆ ಇದು. ನೋಡಿ, ಪೆಟ್ರೋಲ್ ಬಂಕ್ನಲ್ಲಿ ಕಾರು ಧಗಧಗಿಸಿದೆ. ಕಾರಿನ ಮುಂಭಾಗಕ್ಕೆ ಬೆಂಕಿ ಹೊತ್ಕೊಂಡಿರೋದು ಕೆಲ ಕಾಲ ಆತಂಕದ ವಾತಾವರಣಕ್ಕೂ ನಿರ್ಮಾಣ ಆಯಿತು. ಪೆಟ್ರೋಲ್ ಬಂಕು ಹೇಳಿಕೆಯಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಯಥೇಚ್ಛ ಪ್ರಮಾಣದಲ್ಲಿರುತ್ತೆ. ಹೆಚ್ಚು ಕಡಿಮೆ ಆದರೆ ಇಡೀ ಬಂಕೆ ಸ್ಫೋಟವಾಗುವಂತಹ ಆತಂಕ ಅದು. ಫೈರ್ ಎಕ್ಸ್ಟಿಂಗ್ವಿಷರ್ ಎಲ್ಲ ಇರುತ್ತೆ, ಫೈರ್ ಸೇಫ್ಟಿ ಮೆಜರ್ಸ್ ಎಲ್ಲ ಇರುತ್ತೆ. ಕೂಡಲೇ ಬೆಂಕಿ ನಂದಿಸೋದಕ್ಕೂ ಕೂಡ ಸಿಬ್ಬಂದಿಗಳೇ ಮುಂದಾದರು. ತಡ ಮಾಡಲಿಲ್ಲ ಅವರು. ದೊಡ್ಡಬಳ್ಳಾಪುರದ ಪೆಟ್ರೋಲ್ ಬಂಕ್ ಸ್ಟೇಷನ್ನಲ್ಲಿ ನೀವು ಕಾರೊಂದು ಬೆಂಕಿಗೆ ಆಹುತಿಯಾಗಿರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಸ್ಥಳದಲ್ಲಿ ಬೇರೆ ಬೇರೆ ವಾಹನಗಳಿರಲಿಲ್ಲ. ಅಕಸ್ಮಾತ್ ಏನಾದರೂ ಯೂಶಲಿ ಪೆಟ್ರೋಲ್ ಬಂಕ್ ರಶ್ ಇರುತ್ತಲ್ಲ, ಆ ಥರ ಇದ್ದಿದ್ದರೆ ಇತರೆ ವಾಹನಗಳಿಗೂ ಕೂಡ ಬೆಂಕಿಯ ಕೆನ್ನಾಲಿಗೆ ಚಾಚೋ ಸಾಧ್ಯತೆ ಇರ್ತಾ ಇತ್ತು. ಎಷ್ಟೊಂದು ಸಲ ಪೆಟ್ರೋಲ್ ಬಂಕ್ನಲ್ಲಿ ಎಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ತಾರೆ ಅಂದರೆ ಒಂದು ಮೊಬೈಲ್ ಫೋನನ್ನು ಕೂಡ ಯೂಸ್ ಮಾಡೋದಕ್ಕೆ ಬಿಡಲ್ಲ.